ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿತ್ತು ನೆನ್ನೆ ಮ್ಯಾಚ್ ಎಲ್ಲ ನೋಡಿದಿರಾ? ಯಾವ ತರ ಪ್ರೊಡಿಕ್ಷನ್ ಹಾಕಿದ್ದೆ ಅದೇ ರೀತಿಗೆ ಈ ಮ್ಯಾಚ್ ಹೋಗಿದೆ. ನೆನ್ನೆ ಕೂಡ ನಿನ್ನೆ ಏನ್ ಹೇಳಿದೆ ಅಂದ್ರೆ ಚೇಸಿಂಗ್ ಟೀಮ್ ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ಚೇಸಿಂಗ್ ಟೀಮ್ ಮೇಲೆ ವಿನ್ ಆಗಿದೆ. ಅದಾದ್ಮೇಲೆ ಲಾಸ್ಟ್ ಮುಕುಲ್ ಚೌಧರಿ ಯಾವ ತರ ನೆನ್ಕೊಂಡು ಆಡಿದ್ರೆ ನೀವೇ ನೋಡಿದ್ರ, ಚಚ್ಚಿ ಬಿಸಾಕಿದ್ದು ನೆನ್ನೆ KKR ಅವ್ರನ್ನ. ಅದಾದ್ಮೇಲೆ ಕೇವಲ ಮ್ಯಾಚ್ ಪ್ರೊಡಿಕ್ಷನ್ ಅಷ್ಟೇ ಕೊಟ್ಟಿರಲಿಲ್ಲ, ಪ್ಲೇಯರ್ ಪ್ರಿಡಿಕ್ಷನ್ ಪ್ರತಿ ವಿಡಿಯೋದಲ್ಲಿ ಕೊಡ್ತೀನಿ. ಅದಾದ್ಮೇಲೆ ಅಜಿಂಕ್ಯ ರಹಾನೆ ಮತ್ತೆ ಕ್ಯಾಮ್ರಾನ್ ಗ್ರೀನ್ ಆಡ್ತಾರೆ ಅಂತ ಹೇಳಿದೆ. ನಿನ್ನೆ ಇಬ್ರು ಕೂಡ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಕೂಡ ಆಗಿದ್ರೆ, ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ಹೇಳಿದ್ದೆ. ಯಾವ ತರ ಆಡಿದಾರೆ ನೋಡಿ. ಅದಾದ್ಮೇಲೆ LSG ಕಡೆಯಿಂದ ನಿಕೋಲಸ್ ಪೂರನ್ ಮತ್ತೆ ರಿಷಬ್ ಪಂತ್ ಆಡ್ತಾರೆ ಅಂತ ಹೇಳಿದೆ, ಆದ್ರೆ ಇಬ್ರು ಕೂಡ ನಿನ್ನೆ ಫ್ಲಾಪ್ ಕೂಡ ಆಗಿದ್ರೆ. ಏನು ಮಾಡಂಗಿಲ್ಲ, ಎಲ್ಲಾ ಪ್ರೊಡಿಕ್ಷನ್ ಸರಿಯಾಗೋದ್ರಿಂದ ಹೇಳಕ್ ಆಗೋದಿಲ್ಲ ಗುರು. ನಾನು ದೇವರಲ್ಲ, ಜಸ್ಟ್ ಪ್ರೊಡಿಕ್ಟ್ ಮಾಡ್ಬೋದು ಅಷ್ಟೇ ಅಂತಂದ ಪ್ಲೇಯರ್ ಆಡ್ಬೋದು ಅಂತ ಅವ್ರದೊಂದು ಪ್ರೊಡಿಕ್ಷನ್ ತಪ್ಪಾಯ್ತು. ಅದ್ಬಿಟ್ರೆ ಮೊಹಮ್ಮದ್ ಶಮಿ ಮತ್ತೆ ವರುಣ್ ಚಕ್ರವರ್ತಿ ಆಡ್ತಾರೆ ಅಂತ ಹೇಳಿದೆ. ಮೊಹಮ್ಮದ್ ಶಮಿ ಸಖತ್ ಕಂಟ್ರೋಲ್ ಕೂಡ ಮಾಡ್ಕೊಂಡಿದ್ರೆ, ಅದರಲ್ಲಿ ವರುಣ್ ಚಕ್ರವರ್ತಿ ಬದಲು ಸುನಿಲ್ ನಾರಾಯಣ ಹಾಕೊಂಡಿದ್ರು. ಅಂದ್ರೆ ಸುನಿಲ್ ನಾರಾಯಣ್ ಟೀಮಿಗೆ ಫಿಟ್ ಕೂಡ ಆಗಿದ್ರು, ವಾಪಸ್ ಬಂದಿದ್ರು. ಅವ್ರನ್ನ ವರುಣ್ ಚಕ್ರವರ್ತಿನ ಅವರು ರಿಪ್ಲೇಸ್ ಕೂಡ ಮಾಡ್ಬಿಟ್ರು. ಸುಮಾರು 1 ವಿಕೆಟ್ ಅನ್ನ ತಗೊಟ್ಟು ಚೆನ್ನಾಗಿ ಕಂಟ್ರೋಲ್ ನ ಕೂಡ ಮಾಡ್ಕೊಂಡಿದ್ದಾರೆ. ನಿನ್ನೆ ವಿಡಿಯೋದಲ್ಲಿ ಯಾರೋ ಕಮೆಂಟ್ ಹಾಕಿ ಕೂಡ ಮಾಡಿದ್ರು, ವರುಣ್ ಚಕ್ರವರ್ತಿ ಇವತ್ತಿನ ಮ್ಯಾಚ್ ಅಲ್ಲಿ ಇರೋದಿಲ್ಲ ಅಂತ. ಹಾಗಾಗಿ ಆ ಒಂದು ಕಮೆಂಟ್ ರಿಪ್ಲೈ ಕೂಡ ಕೊಟ್ಟಿದ್ದೆ. ಸುನಿಲ್ ನಾರಾಯಣ್ ಒಂದು ಪ್ಲೇಸ್ ಅನ್ನ ರಿಪ್ಲೇಸ್ ಕೂಡ ಮಾಡ್ತಾರೆ, ಅವ್ರಿಗೆ ವಿಕೆಟ್ ಬೀಳುತ್ತೆ ಅಂತ. ಇವತ್ತು ನಿನ್ನೆ ಸುನಿಲ್ ನಾರಾಯಣ್ಗೆ ಒಂದು ವಿಕೆಟ್ ಕೂಡ ಬಿದ್ದಿದೆ. ಆಲ್ಮೋಸ್ಟ್ ಒಂದು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಪ್ರೆಡಿಕ್ಷನ್ಸ್ ಗಳು ಎಲ್ಲ ಕೂಡ ಸರಿ ಆಗ್ತದೆ. MI ಮತ್ತೆ RR ಇದ್ದಾಗ RR ವಿನ್ ಆಯ್ತು. ಅದಾದ್ಮೇಲೆ ಮೊನ್ನೆ GT ಮತ್ತೆ DC ಇದ್ದಾಗ GT ವಿನ್ ಆಯ್ತು. ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಅದೇ ರೀತಿ ಕೊಟ್ಟಿದೆ, ಅದು ಕೂಡ ಸರಿ ಆಯ್ತು. ಅದಾದ್ಮೇಲೆ ನಿನ್ನೆ ಕೂಡ ಅಷ್ಟೇ, ಇದು ಕೂಡ ಮ್ಯಾಚ್ ಪ್ರಿಡಿಕ್ಷನ್ ಕೂಡ ಸರಿಯಾಗಿದೆ. ಆಲ್ಮೋಸ್ಟ್ ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಸರಿಯಾಗಿದೆ. ಒಂದು ಒಳ್ಳೆ ವೇಲ್ ಕೂಡ ಹೋಗ್ತಾ ಇದೆ. ಇದೇ ರೀತಿ ಪ್ರಿಡಿಕ್ಷನ್ ನೀವು ಮುಂದೆ ಕೂಡ ನೋಡ್ತಾ ಇರ್ಬೇಕು ಅಂದ್ರೆ ಇನ್ನೂ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಗುರು? ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ನೀವಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮತ್ತೆ ವಿಡಿಯೋಗೊಂದು ಲೈಕ್ ಹಾಕಿ. ಅದೇ ಒಂದು ಖುಷಿ, ಇನ್ನೂ ಡೀಪ್ ಅನಾಲಿಸಿಸ್ ಮಾಡಕ್ಕೆ ಒಂದು ಮೋಟಿವೇಟ್ ಸಿಗ್ತಾ ಇರುತ್ತೆ. ಇವತ್ತು ಕೂಡ ಒಂದು ಬಿಗ್ ಫೈಟ್ ಮ್ಯಾಚ್ ಕೂಡ ಇದೆ. ರಾಜಸ್ಥಾನ್ ರಾಯಲ್ಸ್ ಮತ್ತೆ ನಮ್ಮ ಹೆಮ್ಮೆಯ ಟೀಮ್ ಮತ್ತೆ ನಮ್ಮ ನೆಲದ ಟೀಮ್ RCB ಇವತ್ತು ಮ್ಯಾಚ್ ಕೂಡ ನಡೀತಿದೆ. ಇವ್ರದ್ದು ರಾಜಸ್ಥಾನ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಕೂಡ ನಡೀತಿರುವಂತದ್ದು. ಇವತ್ತಿನ ವಿಡಿಯೋದಲ್ಲಿ ಕೂಡ ಅಷ್ಟೇ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಇವತ್ತಿನ ಪಿಚ್ ಅಲ್ಲಿ ಯಾವ ಪ್ಲೇಯರ್ಸ್ ಸಖತ್ತಾಗಿ ಆಡ್ಬೋದು, ಅದಾದ್ಮೇಲೆ ವೆದರ್ ಕಂಡೀಷನ್ ಯಾವ ತರ ಇದೆ, ಮ್ಯಾಚ್ ಪ್ರಿಡಿಕ್ಷನ್ ಯಾವ ತರ ಇದೆ, ಅಂದ್ರೆ ಯಾರು ಮ್ಯಾಚ್ ವಿನ್ನರ್ ಆಗ್ಬೋದು, ಪ್ರತಿಯೊಂದು ಕೂಡ ಒಂದೊಂದಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ ಅಂತ. ಇವತ್ತು ಕೂಡ ಪಕ್ಕಾ ಪ್ರೊಡಿಕ್ಷನ್ ಕೊಡಕ್ಕೆ ಟ್ರೈ ಕೂಡ ಮಾಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಾದ್ಮೇಲೆ ನಿಮ್ಮಿಂದ ಒಂದು ಆನ್ಸರ್ ಕೂಡ ಬೇಕು ನಂಗೆ. ಇವತ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಸ್ಕೋರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ಏನಾದ್ರು ಸರಿಯಾಗಿತ್ತು ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಾಮೆಂಟ್ ಸ್ಕ್ರೀನ್ ಶಾಟ್ ಅನ್ನ ನಾನು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಗುರು, ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಇವತ್ತು ಮ್ಯಾಚ್ ನಡೀತಿರೋದೇ ಗುವಾಹಟಿ ಸ್ಟೇಡಿಯಂ, ರಾಜಸ್ಥಾನ್ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಹಾಗಾಗಿ ಇವತ್ತು ಪಿಚ್ ಯಾವ ತರ ಇದೆ ಅಂದ್ರೆ, ಇಲ್ಲಿ ನಾವು ರನ್ ಸ್ಟಾರ್ಟಿಂಗ್ 160 ಇಂದ 180 ರನ್ ಎಕ್ಸ್ಪೆಕ್ಟ್ ಕೂಡ ಮಾಡ್ಕೋಬಹುದು ಅಷ್ಟೇ. ಏನಕ್ಕೆ ಅಂದ್ರೆ ಇದುವರೆಗೂ ಈ ಪಿಚ್ ಅಲ್ಲಿ ಮ್ಯಾಕ್ಸ್ ಅಂದ್ರೆ 199 ರನ್ ಅಷ್ಟೇ ಬಂದಿರೋದು. ಅದ್ಬಿಟ್ರೆ ಇದಕ್ಕಿಂತ ಮೇಲೆ ಯಾರು ಕೂಡ ರನ್ ಹೊಡೆದೇ ಇಲ್ಲ. ಹಾಗಾಗಿ ಇವತ್ತೇನಾದ್ರದ್ದು ಹೊಸ ದಾಖಲೆಯನ್ನ ಪುಡಿ ಮಾಡ್ತಾರ ನೋಡ್ಬೇಕು. ಏನಕ್ಕೆ ಅಂದ್ರೆ ಎರಡು ಟೀಮ್ ಕೂಡ ಅದೇ ರೀತಿಗಿದೆ. ಬ್ಯಾಟ್ಸ್ಮನ್ಸ್ ಗಳು ಫುಲ್ ಬೆಂಕಿ ಉಂಡೆ ತರ ಇಲ್ಲಿ ಇದಾರೆ. ಎರಡು ಟೀಮ್ ಗಳಿಂದ ಕೂಡ ಅಷ್ಟೇ, ಓಪನರ್ಸ್ ಕೂಡ ಅಷ್ಟೇ, ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಕೂಡ ಅಷ್ಟೇ ಸಾಲಿಡ್ ಕೂಡ ಕಾಣ್ತಾ ಇದಾರೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರು ಕೂಡ ಅಷ್ಟೇ ಸಲ ವಿನ್ ಆಗಿದ್ರೆ, ಅದಾದ್ಮೇಲೆ ಬ್ಯಾಟಿಂಗ್ ಸೆಕೆಂಡ್ ಮಾಡಿದ್ರು ಕೂಡ ಅಷ್ಟೇ ಸಲ ವಿನ್ ಕೂಡ ಆಗಿದ್ರೆ. ಹಾಗಾಗಿ ಇವತ್ತಿನ ಮ್ಯಾಚ್ ಹೇಳಂಗಿಲ್ಲ ಏನಾಗುತ್ತೆ ಅಂತ. ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ಒಂದು 4 ಸಲ ವಿನ್ ಆಗಿದ್ರೆ, ಬ್ಯಾಟಿಂಗ್ ಸೆಕೆಂಡ್ ಮಾಡಿದ್ರೆ ಅಂದ್ರೆ ಚೇಸಿಂಗ್ ಮಾಡಿರೋರು ಇಲ್ಲಿ 3 ಸಲ ವಿನ್ ಕೂಡ ಆಗಿದ್ದಾರೆ. ಸೊ ಇವತ್ತು ಚೇಸಿಂಗ್ ಮಾಡಿದ ಟೀಮ್ ಏನಾದ್ರು ಒಂದು ವಿನ್ನಿಂಗ್ ನ ಕೊಟ್ಟು ಈಕ್ವಲ್ ಮಾಡುತ್ತಾ ನೋಡ್ಬೇಕು ಹೇಗೆ ಅಂತ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಕೂಡ ಬೀಳೋದ್ರಿಂದ ಚೇಸಿಂಗ್ ಮಾಡೋ ಟೀಮಿಗೆ ಇಲ್ಲಿ ಹೆಲ್ಪ್ ಕೂಡ ಸಿಗುತ್ತೆ. ಮತ್ತೆ ಲಾಸ್ಟ್ ಮ್ಯಾಚ್ ಕೂಡ ನೀವು ನೋಡ್ಬೋದು, MI ಮತ್ತೆ ಇದು ಮ್ಯಾಚ್ ಆಗಿತ್ತಲ್ಲ RR, ಅವಾಗ್ಲೂ ಕೂಡ ಅಷ್ಟೇ ಪವರ್ ಪ್ಲೇ ಇಲ್ಲಿ ಪಿಚ್ ಸಖತ್ತಾಗಿ ಹೆಲ್ಪ್ ಕೂಡ ಸಿಗುತ್ತೆ. ಲಾಸ್ಟ್ MI ಮತ್ತೆ RR ಮ್ಯಾಚ್ ಇದ್ದಾಗ ಯಶಸ್ವಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಚಚ್ಚಿ ಬಿಸಾಕ್ಬಿಟ್ರು ಈ ಪಿಚ್ ಅಲ್ಲಿ. ಯಾವ ತರ ಆಡಿದ್ರು ನೀವೇ ನೋಡಿದ್ರೆ. ಅದಾದ್ಮೇಲೆ ಪವರ್ ಪ್ಲೇ ಸಖತ್ತಾಗಿ ರನ್ ಸ್ಕೋರ್ ಮಾಡ್ಕೊಂಡ್ಬಿಟ್ರು ಅಂದ್ರೆ ಆ ಟೀಮ್ಗೆ ಒಂದು ಪ್ಲೇಸ್ ಕೂಡ ಆಗ್ಬಿಡುತ್ತೆ. ಅದಾದ್ಮೇಲೆ ವೆದರ್ ಕಂಡೀಷನ್ ಯಾವ ತರ ಇದೆ ಅಂತ ನೀವು ಕೇಳ್ಬೋದು. ಮಳೆ ಬರೋ ಸಾಧ್ಯತೆ 14% ಇಂದ 55% ಇದೆ ಅಂತ ಕೆಲವೊಂದು ವೆದರ್ ರಿಪೋರ್ಟ್ ಗಳು ಕೂಡ ಹೇಳ್ತಿದೆ. ಬಟ್ ಕನ್ಫರ್ಮ್ ಇಲ್ಲ, ಮಳೆ ಬರೋದು ಅಷ್ಟು ಕಷ್ಟ ಇದೆ. ನೋಡೋಣ, ಮಳೆ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು. ಇನ್ನ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ಈ ಪಿಚ್ ಅಲ್ಲಿ ತೆಗೆದು ನೋಡಕ್ ಹೋದ್ವಿ ಅಂದ್ರೆ 3 ಮ್ಯಾಚ್ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ವಿನ್ ಆದ್ರೆ, 2 ಮ್ಯಾಚ್ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ಇವತ್ತು ಯಾವ ತರ ಆಗುತ್ತೆ ಅಂತ ಕಾದು ನೋಡ್ಬೇಕು. ಎರಡು ಟೀಮ್ಗಳು ಕೂಡ ಅದೇ ರೀತಿ ಗೆದ್ದು ಕಾಣ್ತಾ ಇದೆ. ಇನ್ನ RCB ಟೀಮ್ ಕಡೆ ಬಂದ್ವಿ ಅಂದ್ರೆ ಈಗಾಗ್ಲೇ ಟೀಮ್ ನೋಡಿದ್ರೆ ಯಾವ ತರ ಇದೆ ಅಂತ. ಲಾಸ್ಟ್ RCB ಮತ್ತೆ CSK ಮ್ಯಾಚ್ ಆದಾಗ ಫುಲ್ ಸೈಕ್ ಮಾಡಕ್ ಬಿಟ್ರು ಅಲ್ಲಿ CSK ಪ್ಲೇಯರ್ಸ್ ನ. ಸೊ ಇವತ್ತು ಕೂಡ ಅಷ್ಟೇ ಅದೇ ರೀತಿಯ ಒಂದು ಗೇಮ್ ಪ್ಲೇ ನಾವು ನೋಡ್ಬೋದು. ಏನಕ್ಕೆ ಅಂದ್ರೆ ಇದೊಂದು ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಏನಿಲ್ಲ ಅಂದ್ರೂ ಕೂಡ ನಾವು
ಅದೇ ಸ್ಟಾರ್ಟಿಂಗ್ ಹೇಳಿದ್ನಲ್ಲ 180+ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡ್ಕೊಬಹುದು. ಸೊ ಇವತ್ತು ಅದನ್ನು ಕೂಡ ಬ್ರೇಕ್ ಮಾಡಿ ಬಿಸಾಕ್ತಾರ ಅಂತ ನೋಡ್ಬೇಕು. ಎರಡು ಕಡೆಯಿಂದ ಬ್ಯಾಟ್ಸ್ಮನ್ಸ್ ಗಳು ಅದೇ ರೀತಿ ಇದ್ದಾರೆ. ಈ ಕಡೆ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ಕೂಡ ಬರ್ತಾ ಇದಾರೆ. ಅದಾದ್ಮೇಲೆ ಇವತ್ತಿನ ಪಿಚ್ ಅಲ್ಲಿ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಗುರು ಪರ್ಸನಲ್ ಆಗಿ. ಸೊ ನೋಡೋಣ ಯಾವ ತರ ಆಗುತ್ತೆ ಅಂತ. ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ಮೇಲೆ ಕೂಡ ಅಷ್ಟೇ ಒಂದು ಹೋಪ್ ಕೂಡ ಬರ್ತಿದೆ, ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಸುಮಾರು 7ನೇ ಲೈನಪ್ 8ನೇ ಲೈನಪ್ ತನಕ ಇಲ್ಲಿ RCB ಬ್ಯಾಟ್ಸ್ಮನ್ ಗಳು ಕೂಡ ಇದಾರೆ, ಮತ್ತೆ ಬೌಲರ್ಸ್ ಗಳು ಕೂಡ ಅಷ್ಟೇ ಒಳ್ಳೆ ಚೆನ್ನಾಗಿದ್ದಾರೆ. ಅಂದ್ರೆ ಈ ಪಿಚ್ ಅಲ್ಲಿ ಯಾವ ತರ ಅಂದ್ರೆ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ಸ್ ಕೂಡ ಬೀಳುತ್ತೆ, ಮತ್ತೆ ಸ್ಪಿನ್ನರ್ಸ್ ಕೂಡ ಅದೇ ರೀತಿ ವಿಕೆಟ್ ಕೂಡ ಬೀಳುತ್ತೆ. ಅಂದ್ರೆ ಮಿಡಲ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ. ಅದ್ ಬಿಟ್ರೆ ಇಲ್ಲಿ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ಸ್ ಗಳು ಕೂಡ ಬೀಳುವಂತದ್ದು. ಲಾಸ್ಟ್ ಅಲ್ಲಿ MI ಮತ್ತೆ RR ಮ್ಯಾಚ್ ಆದಾಗ ರವಿ ಬಿಷ್ಣೋಯ್ಗೆ 2 ವಿಕೆಟ್ ಕೂಡ ಬಿತ್ತು. ಇನ್ನು ಎಲ್ಲ ಕೂಡ ಇಲ್ಲಿ ಪೇಸರ್ಸ್ ಗೆ ಕೂಡ ಎರಡೆರಡು ಒಂದೊಂದು ವಿಕೆಟ್ ಕೂಡ ಬಿದ್ಬಿಟ್ಟಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಪೇಸರ್ಸ್ ಕೂಡ ಅದೇ ರೀತಿ ಹೆಲ್ಪ್ ಇರುತ್ತೆ, ಅದಾದ್ಮೇಲೆ ಸ್ಪಿನ್ನರ್ಸ್ ಕೂಡ ಅದೇ ರೀತಿ ಹೆಲ್ಪ್ ಕೂಡ ಸಿಗುತ್ತೆ. ಇನ್ನ ರಾಜಸ್ಥಾನ್ ಟೀಮ್ ಕಡೆ ಬಂದಿವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆದ ಒಂದು ಓಪನಿಂಗ್ ಕೂಡ ಕಾಣ್ತಿದೆ. ಇಲ್ಲಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಇಬ್ಬರೇ ಸಾಕು ಗುರು, ಪವರ್ ಪ್ಲೇ ಚಚ್ಚಿ ಬಿಸಾಕ್ ಬಿಡ್ತಾರೆ. ಮತ್ತೆ ಮ್ಯಾಚ್ ಚೇಂಜ್ ಮಾಡೋ ಕೆಪಾಸಿಟಿ ಇವ್ರ ಇಬ್ರಿಗೆ ಕೂಡ ಇದೆ. ಬಟ್ RCB ಅಗೇನ್ಸ್ಟ್ ಸ್ಟ್ರಗಲ್ ಕೂಡ ಮಾಡ್ಬೋದೇನೋ. ಮತ್ತೆ ಜೈಸ್ವಾಲ್ದು RCB ಅಗೇನ್ಸ್ಟ್ ಸ್ಟಾಟ್ಸ್ ಕೂಡ ಸಾಕಾಗಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಇಂದ ಕೂಡ ಅಷ್ಟೇ ಒಂದು ಒಳ್ಳೆ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಜೊತೆಗೆ ಸೂರ್ಯವಂಶಿ ಸಾಥ್ ಕೊಟ್ಬಿಟ್ರು ಅಂದ್ರೆ ಬೆಂಕಿ ಮಾಡಕ್ ಬಿಡ್ತಾರೆ. ಇವತ್ತು ಪಿಚ್ ಇರೋದೇ ಮುಂಚೆನೆ ಹೋಮ್ ಗ್ರೌಂಡ್ ರಾಜಸ್ಥಾನ್ ಅವ್ರದ್ದು. ಅದಾದ್ಮೇಲೆ ರಿಯಾನ್ ಪರಾಗ್ನ ಹೋಮ್ ಗ್ರೌಂಡ್ ಕೂಡ ಆಗಿದೆ, ಮತ್ತೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಪ್ರತಿಯೊಂದು ಕೂಡ ತಿಳ್ಕೊಂಡಿರ್ತಾರೆ ಈ ಒಂದು ಪಿಚ್ ಯಾವ ತರ ಇದೆ, ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ. ಹಾಗಾಗಿ ರಾಜಸ್ಥಾನ್ಗೆ ಎಲ್ಲೋ ಒಂದ್ ಕಡೆ ಇವತ್ತು ಪ್ಲೇಸ್ ಕೂಡ ಆಗ್ಬೋದು. ರಾಜಸ್ಥಾನ್ ರಾಯಲ್ಸ್ ಅಲ್ಲೂ ಕೂಡ ಅಷ್ಟೇ ಸುಮಾರು 7ನೇ ಲೈನಪ್ ತನಕ ಬ್ಯಾಟ್ಸ್ಮನ್ ಗಳು ಕೂಡ ಇದ್ದಾರೆ. ಸ್ಟಾರ್ಟಿಂಗ್ ಯಶಸ್ವಿ ಜೈಸ್ವಾಲ್ ಇಂದ ರವೀಂದ್ರ ಜಡೇಜಾ ತನಕ ಇಲ್ಲಿ ಬ್ಯಾಟ್ಸ್ಮನ್ ಗಳು ಕೂಡ ಇದ್ದಾರೆ. ಅದಾದ್ಮೇಲೆ ಒಳ್ಳೊಳ್ಳೆ ಬೌಲರ್ಸ್ ಗಳು ಕೂಡ ಅದೇ ರೀತಿ ಇದ್ದಾರೆ. ರವಿ ಬಿಷ್ಣೋಯ್, ಜೋಫ್ರಾ ಆರ್ಕರ್, ನಾಂದ್ರೆ ಬರ್ಗರ್, ಸಂದೀಪ್ ಶರ್ಮಾ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ MI ಮತ್ತೆ RR ಮ್ಯಾಚ್ ಇದ್ದಾಗ ಸಂದೀಪ್ ಶರ್ಮಾ, ರೋಹಿತ್ ಶರ್ಮನ ವಿಕೆಟ್ ತಗೊಳ್ಳೋ ಸಾಧ್ಯತೆ ಇರುತ್ತೆ ಅಂತ. ಇವತ್ತು ಕೂಡ ಅಷ್ಟೇ ವಿರಾಟ್ ಕೊಹ್ಲಿ ಸಂದೀಪ್ ಶರ್ಮನ ಬೌಲಿಂಗ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ವಿಕೆಟ್ ಬಿತ್ತು ಅಂದ್ರೆ ಸಂದೀಪ್ ಶರ್ಮಾಗೆ ಮತ್ತೆ ಇಲ್ಲಿ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸರ್ವೈವ್ ಆದ್ರೆ ಕಿತ್ತು ಹೊಡೆದು ಬಿಡ್ತಾರೆ ವಿರಾಟ್ ಕೊಹ್ಲಿ, ಇಲ್ಲ ಅಂದ್ರೆ ಸಂದೀಪ್ ಶರ್ಮಾಗೆ ವಿಕೆಟ್ ಬೀಳೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇನ್ನ ಫೈನಲ್ ಆಗಿ ನಮ್ಮ ಮ್ಯಾಜಿಕ್ ಪ್ಲೇಯರ್ ಪ್ರೊಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತು ಯಾರ್ಯಾರು ಚೆನ್ನಾಗಿ ಆಡ್ಬೋದು ಅಂತ ನನಗೆ ಅನಿಸ್ತದೆ ಅಂದ್ರೆ ಇದ್ರ ಕಡೆಯಿಂದ RR ಕಡೆಯಿಂದ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡ್ತಾರೆ ಅಂತ ನನಗೆ ಒಂದು ಫೀಲ್ ಕೂಡ ಬರ್ತಾ ಇದೆ. ಮತ್ತೆ ಈ ಪಿಚ್ ಅಲ್ಲಿ ಮತ್ತೆ RCB ಅಗೇನ್ಸ್ಟ್ ಅವರು ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಇವತ್ತು ಆಡ್ಬೋದು ಅಂತ ನಂಗೆ ಅನಿಸ್ತಿದೆ. ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅನಿಸ್ತಿದೆ. ಏನಿಲ್ಲ ಅಂದ್ರೂ ಕೂಡ ನಿಯರ್ ಹಾಫ್ ಸೆಂಚುರಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಹೊಡಿಬಹುದು ಅಂತ ನಂಗೆ ಅನಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ರವಿ ಬಿಷ್ಣೋಯ್ ಮತ್ತೆ ಭುವನೇಶ್ವರ್ ಕುಮಾರ್ಗೆ ಇವತ್ತು ಅಟ್ಲೀಸ್ಟ್ 2 ವಿಕೆಟ್ ಇಲ್ಲಿ ಬೀಳ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ನನಗೆ RCB ಅವರು ಹೊಡಿತಾರೆ ಅಂತ ಫೀಲ್ ಕೂಡ ಬರ್ತದೆ. ಹೋಮ್ ಗ್ರೌಂಡ್ ಇರೋದು ರಾಜಸ್ಥಾನ್ ಅವರು, ಆದ್ರೂ ನನಗೆ ಇವತ್ತು ಎಲ್ಲ ಕೂಡ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ರಾಜಸ್ಥಾನ್ ಹೊಡಿತ ಅಂತ ಅನ್ಕೊಂಡಿರ್ತಾರೆ. ಬಟ್ ನಾನಿಲ್ಲಿ RCB ಹೊಡಿತ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀನಿ. ಮತ್ತೆ ನಮ್ಮ ಟೀಮ್ ನ ಬಿಟ್ಕೊಡಕ್ ಆಗಲ್ವಲ್ಲ, ನಮ್ಮ ಟೀಮ್ ಅನ್ನೋಕ್ಕಿಂತ ಕೂಡ ಅಷ್ಟೇ ಟೀಮ್ ಅದೇ ರೀತಿ ಎತ್ಕೊಡಕ್ ಕಾಣ್ತಾ ಇದೆ. ಟೀಮ್ ಡೇವಿಡ್ ಅವ್ರನ್ನೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಭಯ ಆಗ್ಬಿಡುತ್ತೆ ಒಂದ್ ರೌಂಡ್. ಸೊ ಹಾಗಾಗಿ ಗೇಮ್ ಚೇಂಜ್ ಮಾಡೋ ಅಂತ ಪ್ಲೇಯರ್ಸ್ ನಮ್ಮ RCB ಕೂಡ ಇದಾರೆ. ಹಾಗಾಗಿ ನನ್ನ ಪ್ರೊಡಿಕ್ಷನ್ RCB ವಿನ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ಮುಗಿದ್ಮೇಲೆ ಸಿಗೋಣಂತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.